ಕನ್ನಡ ಸಿರಿ ಶುದ್ಧ ಕನ್ನಡದ ಕಲಿಕೆಗಾಗಿ ಸ್ವಾಗತ. ಕನ್ನಡ ಸಿರಿ ಭಾಗ 46 ಜ್ಞಾನಪೀಠ ಪುರಸ್ಕೃತರು. 1999ರ ಜ್ಞಾನಪೀಠ ಪುರಸ್ಕೃತರು ಶ್ರೀಯುತ ಗಿರೀಶ್ ಕಾರ್ನಾಡ್ ಅವರು. 1999ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಳ್ಳುವ ಮೂಲಕ ಕನ್ನಡಕ್ಕೆ 7ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಚೇತನ ಗಿರೀಶ್ ಕಾರ್ನಾಡ್ ಅವರು. ಬೆಳಕಿಲ್ಲದ ನಾಡಿನಲ್ಲಿ ನಡೆಯಬಲ್ಲೆನು ತಾಯಿ, ಕನಸಿಲ್ಲದ ನಾಡಿನಲ್ಲಿ ಹೇಗೆ ನಡೆಯಲಿ ಅಂತ ಹೇಳ್ತಾ ಸಾಕಷ್ಟು ರೀತಿಯ ಸಾಹಿತ್ಯಿಕ ಕೊಡುಗೆಗಳನ್ನು ಕೊಟ್ಟಂತಹ ವಿಚಾರಪರ ಹಾಗೂ ಅತ್ಯಂತ ನಿಷ್ಠುರವಾದಿಯಾದಂತಹ ಬರಹಗಾರರಾಗಿದ್ದರು ಗಿರೀಶ್ ಕಾರ್ನಾಡ್ ಅವರು. ಅಷ್ಟೇ ಅಲ್ಲ, ಅವರು ಸೃಜನಶೀಲ ಬರವಣಿಗೆಕಾರರಾಗಿದ್ದರು. ಜೊತೆಗೆ ನಾಟಕಕಾರರು, ಲೇಖಕರು, ರಂಗಕರ್ಮಿ, ಸಿನಿಮಾ ನಟ, ನಿರ್ದೇಶಕ, ಚಿಂತಕ ಹಾಗೂ ಹೋರಾಟಗಾರ. ಅಷ್ಟೇ ಅಲ್ಲ, ಬಹುಮುಖ ಸಾಂಸ್ಕೃತಿಕವಾದಂಥ ಧ್ವನಿಯನ್ನು ಹೊಂದಿದ್ದಂಥವರು ಗಿರೀಶ್ ಕಾರ್ನಾಡ್ರವರು. ಇನ್ನು ಇವರ ಬಗ್ಗೆ ತಿಳ್ಕೊಳ್ಳ ಬನ್ನಿ. ಇವರು ಹುಟ್ಟಿದ್ದು 1938 ಮೇ 19ರಂದು ಮಹಾರಾಷ್ಟ್ರದ ಮಾಥೇರಿನಲ್ಲಿ. ತಂದೆ ಡಾಕ್ಟರ್ ರಘುನಾಥ್ ಕಾರ್ನಾಡ್, ತಾಯಿ ಕೃಷ್ಣಾಬಾಯಿ. ಶಿಕ್ಷಣಕ್ಕೆ ಬಂದರೆ ಗಿರೀಶ್ ಕಾರ್ನಾಡರ ಪ್ರಾಥಮಿಕ ಶಿಕ್ಷಣ ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿಯಲ್ಲಿ ಆಗುತ್ತೆ. ಪ್ರೌಢಶಾಲಾ ಶಿಕ್ಷಣವನ್ನು ಧಾರವಾಡದ ಬಾಸಲ್ ಮಿಷನ್ನಲ್ಲಿ ಪಡ್ಕೊಳ್ತಾರೆ. ಪದವಿ ಶಿಕ್ಷಣವನ್ನು ಕರ್ನಾಟಕ ಕಾಲೇಜಿನಲ್ಲಿ ಪಡ್ಕೊಳ್ತಾರೆ. ಮುಂಬೈನ ವಿಶ್ವವಿದ್ಯಾಲಯದಿಂದ MA ಪದವಿ ಪಡಿತಾರೆ. ಹಾಗೆಯೇ ಇಂಗ್ಲೆಂಡ್ನ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ 1960ರಿಂದ 63ರವರೆಗೆ ಹೆಚ್ಚಿನ ವ್ಯಾಸಂಗವನ್ನು ಮಾಡ್ತಾರೆ. ಇದಿಷ್ಟು ಅವರ ಶಿಕ್ಷಣ. 1963ರಿಂದ 70ರವರೆಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಪ್ರೆಸ್ ಮದ್ರಾಸ್ನಲ್ಲಿ ಮ್ಯಾನೇಜರ್ ಆಗಿ ವೃತ್ತಿಯನ್ನು ಆರಂಭಿಸ್ತಾರೆ. 75ರಲ್ಲಿ ಪುಣೆಯ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ನಿರ್ದೇಶಕರಾಗಿ ಸೇವೆ. 76-78ರವರೆಗೆ ಕರ್ನಾಟಕ ನಾಟಕ ಅಕಾಡೆಮಿಯ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. 87-88ರಲ್ಲಿ ಅಮೆರಿಕದ ಶಿಕಾಗೋದಲ್ಲಿ ಸಂದರ್ಶಕ ಪ್ರಾಧ್ಯಾಪಕ. 88-93ರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಅಧ್ಯಕ್ಷರು. ಲಂಡನ್ನಲ್ಲಿರುವ ನೆಹರು ಕೇಂದ್ರದ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ. ಇನ್ನು ಇವರಿಗೆ ಬಾಲ್ಯದಲ್ಲಿಯೇ ಕಲೆಯನ್ನು ಗೌರವಿಸುವಂತಹ ವಾತಾವರಣ ಅವ್ರ ಮನೆಯಲ್ಲಿರುತ್ತೆ. ತಂದೆ ಮತ್ತು ತಾಯಿ ಇಬ್ಬರು ಕೂಡ ನಾಟಕದ ಅಭಿಮಾನಿಗಳು ಮತ್ತು ಆರಾಧಕರು ಆಗಿರ್ತಾರೆ. ರಾಮಾಯಣ, ಮಹಾಭಾರತ, ಪುರಾಣದ ಕಥೆಗಳು, ಜಾನಪದ ಕಥೆಗಳು, ಪಂಚತಂತ್ರದ ಕಥೆಗಳು, ಅಷ್ಟೇ ಅಲ್ಲ ಯಕ್ಷಗಾನದ ಕಥೆಗಳು ಇವ್ರ ಮೇಲೆ ಗಾಢವಾದಂಥ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಇವೆಲ್ಲವೂ ಕೂಡ ಅವರಿಗೆ ಒಲಿದು ಬರಲು ಸಹಕಾರಿಯಾಗುತ್ತೆ. ಇಷ್ಟೇ ಅಲ್ಲ, ಇದೇ ಸಂದರ್ಭದಲ್ಲಿ ಅವರು ಸಾಹಿತ್ಯವನ್ನು ರಚಿಸಬೇಕು ಅಂತ ಯೋಚನೆ ಮಾಡ್ತಾರೆ. ಸಾಹಿತ್ಯವನ್ನು ರಚಿಸಬೇಕು ಅಂತ ಅವರು ಯೋಚಿಸಿದಾಗ ಮೊದಲಿಗೆ ಅವರು ಬರೆಯೋದು ಯಯಾತಿ. ಕಾವ್ಯ ರಚಿಸಿ ಕವಿಯಾಗಬೇಕು ಅಂತ ಬಯಸಿದ ಅಂಥವರು ನಾಟಕಕಾರರಾಗಿ, ಕಲಾವಿದರಾಗಿ ರೂಪುಗೊಳ್ತಾರೆ. ಇಂಗ್ಲೆಂಡ್ಗೆ ತೆರಳುವ ಮೊದಲೇ 61ರಲ್ಲಿ ಯಯಾತಿ ಕೃತಿಯನ್ನು ನಾಟಕವನ್ನು ಬರೀತಾರೆ. ಇದು ಧಾರವಾಡದ ಮನೋಹರ ಗ್ರಂಥಮಾಲೆಯಲ್ಲಿ ಪ್ರಕಟವಾಗಿತ್ತು. ಇದಕ್ಕೆ ರಾಜ್ಯ ಪ್ರಶಸ್ತಿ ಕೂಡ ಲಭಿಸುತ್ತೆ. ಇದಾದ ನಂತರ ಅವರು ಹಲವಾರು ಕೃತಿಗಳನ್ನು ರಚಿಸ್ತಾ ಹೋಗ್ತಾರೆ. ಹಾಗಿರುವಾಗ 1999ರಲ್ಲಿ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರಿಗೆ ಸಮಗ್ರ ಸಾಹಿತ್ಯಕ್ಕಾಗಿ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಯಾವ್ಯಾವುದು ಮುಖ್ಯವಾಗಿ ಅಂತ ನೀವು ನೋಡೋದಾದರೆ ನೋಡಿ, ನಾಟಕಗಳನ್ನು ತಗೊಂಡಾಗ ಮಾನಿಷಾದ ಏಕಾಂಕ ನಾಟಕ, ಅದು ಅಲ್ಲದೆ ಯಯಾತಿ, ತುಘಲಕ್, ಹಯವದನ, ಅಂಜು ಮಲ್ಲಿಗೆ, ಹಿಟ್ಟಿನ ಹುಂಜ, ನಾಗಮಂಡಲ, ತಲೆದಂಡ, ಅಗ್ನಿ ಮತ್ತು ಮಳೆ, ಟಿಪ್ಪುವಿನ ಕನಸುಗಳು, ಒಡಕಲ್ಲು ಬಿಂಬ, ಮದುವೆ ಆಲ್ಬಮ್, ಮತ್ತು ಫ್ಲವರ್ಸ್, ಬೆಂದ ಕಾಳು, ಆಂಟೋಷ್ಟ, ಮತ್ತು ಆತ್ಮಚರಿತ್ರೆ, ಆಡಾಡ್ತಾ ಆಯುಷ್ಯ. ಇನ್ನು ಪ್ರಶಸ್ತಿ ಗೌರವಗಳು ಸಂದಂಥದ್ದು ಯಾವ್ಯಾವುದು ಇವರಿಗೋಸ್ಕರ ಅಂತಂದರೆ 62ರಲ್ಲಿ ರಾಜ್ಯ ಪ್ರಶಸ್ತಿ, ಮತ್ತು 70ರಲ್ಲಿ ಮೈಸೂರು ರಾಜ್ಯ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ನಾಟ್ಯ ಸಂಘದ ಕಮಲಾದೇವಿ ಪುರಸ್ಕಾರ, 76ರಲ್ಲಿ ಪದ್ಮಶ್ರೀ ಸಿಗುತ್ತೆ ಭಾರತ ಸರ್ಕಾರದಿಂದ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕರ್ನಾಟಕದ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೂಡ ಸಿಗುತ್ತೆ ಇವರಿಗೆ. ನಂತರದಲ್ಲಿ ಕರ್ನಾಟಕ ಸರ್ಕಾರದ ಗುಬ್ಬಿ ವೀರಣ್ಣ ಪ್ರಶಸ್ತಿ, ಮಧ್ಯಪ್ರದೇಶ ಸರ್ಕಾರದ ಕಾಳಿದಾಸ್ ಸಮ್ಮಾನ್, ಮತ್ತು ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಮತ್ತು ಭಾರತ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ. ಚಲನಚಿತ್ರ ನಿರ್ದೇಶನಕ್ಕಾಗಿ ಹಲವಾರು ಪ್ರಶಸ್ತಿಗಳು ಕೂಡ ಸಿಗುತ್ತೆ. ಅದು ರಾಷ್ಟ್ರೀಯ ಪ್ರಶಸ್ತಿ 72ರಲ್ಲಿ, 74ರಲ್ಲಿ ರಾಷ್ಟ್ರಪತಿಗಳ ರಜತ ಪದಕ, 89ರಲ್ಲಿ ಸ್ವರ್ಣಕಮಲ, 93ರಲ್ಲಿ ರಾಷ್ಟ್ರ ಪ್ರಶಸ್ತಿ ಮತ್ತೊಮ್ಮೆ ಸಿಗುತ್ತೆ ಇವರ ಚಿತ್ರ ನಿರ್ದೇಶನಕ್ಕೆ. ಇಂಥ ಪ್ರತಿಭೆ 2019ರ ಜೂನ್ 10ರಂದು ತಮ್ಮ 81ನೇ ವಯಸ್ಸಿನಲ್ಲಿ ಬೆಂಗಳೂರಿನಲ್ಲಿ ನಿಧನರಾಗ್ತಾರೆ. ನೆಲದಲ್ಲಿ ಬೇರು ಬಿಟ್ಟು ಆಕಾಶದಲ್ಲಿ ರೆಕ್ಕೆ ಬಿಚ್ಚಬೇಕು ಅನ್ನೋದು ಗಿರೀಶ್ ಕಾರ್ನಾಡರ ಆಶ್ರಯ.
ಗಿರೀಶ್ ಕಾರ್ನಾಡ್ ಅವರು ಭಾರತೀಯ ಪೌರಾಣಿಕ, ಐತಿಹಾಸಿಕ ಹಾಗೂ ಜಾನಪದ ವಿಷಯಗಳನ್ನು ತಮ್ಮ ನಾಟಕದ ವಸ್ತುಗಳಾಗಿ ಇಟ್ಕೊಂಡಿರ್ತಾರೆ. ಅದನ್ನು ಹೇಳ್ತಾ ಸಮಕಾಲೀನ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವುದು ಕೂಡ ಅವ್ರ ನಾಟಕದಲ್ಲಿ ನಾವು ಕಾಣಬಹುದು. ಅಂಥದ್ದೇ ವಿಚಾರಗಳು ಸಾಕಷ್ಟು ನಾಟಕದಲ್ಲಿ ವ್ಯಕ್ತವಾಗಿದೆ. ಇನ್ನು ಅವ್ರ ನಾಟಕಕ್ಕೆ ಬಂದರೆ ಯಯಾತಿ 61ರಲ್ಲಿ ಅವರು ಇಂಗ್ಲೆಂಡ್ಗೆ ಹೋಗುವಾಗ ಬರೆದಂಥ ಈ ಒಂದು ನಾಟಕ ಇದೆಯಲ್ಲ, ಇದು ಬಹಳಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ಅತೀವ ಮೋಹ, ಕಾಮದ ಸಂಘರ್ಷ ಈ ನಾಟಕದ ಕಥಾವಸ್ತು. ಬಹಳ ಜನಪ್ರಿಯತೆಯನ್ನು ಪಡ್ಕೊಂಡಂಥ ನಾಟಕಗಳಲ್ಲಿ ಇದು ಒಂದು. ಇಷ್ಟೇ ಅಲ್ಲ, ತಲೆದಂಡ ಕೂಡ ಅಷ್ಟೇ, ಹಯವದನ ಕೂಡ ಅಷ್ಟೇ, ಅಷ್ಟೊಂದು ಜನಪ್ರಿಯತೆಯನ್ನು ಪಡ್ಕೊಂಡಂತಹ ನಾಟಕಗಳು ಇವು. ಇವುಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಇಲ್ಲಿ ಮೂಲಕತೆ ಪೌರಾಣಿಕವಾಗಿದ್ದರೂ ಕೂಡ ಆ ಮೂಲಕ ನಮ್ಮ ಪ್ರಸ್ತುತ ವಿಚಾರಗಳನ್ನು ಕೂಡ ಒಂದೆರಡು ಸಾಲುಗಳಲ್ಲಿ ಹೇಳುವಂಥ ಪ್ರಯತ್ನ ಇಲ್ಲಿ ಆಗತ್ತೆ. ಬಹಳ ಚೆನ್ನಾಗಿರುವಂಥದ್ದು. ಇನ್ನು ತುಘಲಕ್ 64ರಲ್ಲಿ ಪ್ರಕಟವಾದ 2ನೇ ನಾಟಕ. ಐತಿಹಾಸಿಕ ವ್ಯಕ್ತಿ ತುಘಲಕ್ ಆದರೂ, ಆ ದಿಲ್ಲಿಯನ್ನು ಆಳಿದ ಸಾಮ್ರಾಟನಾದರೂ ಇಲ್ಲಿ ಇತಿಹಾಸ ವರ್ತಮಾನ ಆಗುತ್ತೆ. ವರ್ತಮಾನಕ್ಕೆ ಐತಿಹಾಸಿಕ ಗಾಂಭೀರ್ಯ ಬರುತ್ತೆ. ಧಾರ್ಮಿಕ ಭಾವನೆಗಳ ಮುಖಾಂತರ ಜನತೆಯನ್ನು ತೃಪ್ತಿಪಡಿಸಲು ಸಾಧ್ಯ ಇಲ್ಲ ಅನ್ನೋಂಥದ್ದು ವಿಚಾರವನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಇದು ಕೂಡ ಜನಪ್ರಿಯವಾದಂಥ ನಾಟಕ. ಬನ್ನಿ ಗಿರೀಶ್ ಕಾರ್ನಾಡ್ ಅವರ ಧ್ವನಿ ಕೇಳೋಣ. ನಾನು ಏನು ಮಾಡ್ತೇನೆ ಅಂತಂದರೆ, ಐತಿಹಾಸಿಕ ನಾಟಕಗಳನ್ನು ಬರೀಬೇಕಾದ್ರೆ ಮೊದಲು ಇತಿಹಾಸದ ಅಭ್ಯಾಸ ಮಾಡ್ತೇನೆ. ಯಾಕಂದರೆ ಆ ಇತಿಹಾಸದಲ್ಲಿ ಅಲ್ಲಿ ಏನು ಫ್ಯಾಕ್ಟ್ಸ್ ಸಿಗ್ತವೆ, ಅಲ್ಲಿ ಏನು ವಸ್ತುಸ್ಥಿತಿ, ಅದು ಎಷ್ಟು ರಿಚ್ ಆಗಿರ್ತದೆ. ಯಾಕಂದರೆ ಅವರೆಲ್ಲ ಬದುಕಿದ ಜನ ತಾನೆ. ನಾವು ಯಾವ್ಯಾವುದೋ ಸಂಘರ್ಷಗಳನ್ನು ಕಲ್ಪಿಸಬಹುದು, ಆದರೆ ಅವರು ಎದುರಿಸಿದ ಸಂಘರ್ಷಗಳು. ಈ ಬಹುಮುಖ ಪ್ರತಿಭೆಗೆ ಅನಂತ ನಮನಗಳು. ಮರೆಯದೆ ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.